ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದು ಹೊಸ ಥರದ ವೆರಿ ಟೇಸ್ಟಿ ಆ್ಯಂಡ್ ಗುಡ್ ರೆಸಿಪಿ, ತುಂಬಾ ಇಷ್ಟಪಟ್ಟು ಎಲ್ಲರೂ ಊಟ ಮಾಡುವಂಥ ಒಂದು ಒಳ್ಳೆಯ ರಸಮ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ, ಇವತ್ತಿನ ಹೊಸ ರೀತಿಯಲ್ಲಿ ಮಾಡುವಂಥ ನ್ಯೂ ಸ್ಟೈಲ್ ಆಫ್ ಮ್ಯಾಂಗೋ ರಸಮ್ ರೆಸಿಪಿಯನ್ನು ನೋಡೋಣ. ಈ ಮ್ಯಾಂಗೋ ರೆಸಿಪಿ ತುಂಬಾ ಈಸಿ ಫ್ರೆಂಡ್ಸ್, ಹಾಗೆ ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಹವ್ಯಕ ಅಂದರೆ ಬ್ರಾಹ್ಮಣರ ಕುಟುಂಬದಲ್ಲಿ ಅಥವಾ ಬ್ರಾಹ್ಮಣರು ಮಾಡುವಂಥ ಶೈಲಿಯಲ್ಲಿ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ 2 ದಿನ ಇಟ್ಟರೂ ಕೂಡ ಹಾಳಾಗದೆ ಚೆನ್ನಾಗಿ ಇರುತ್ತೆ. ಜೊತೆಗೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಜೊತೆಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬಾ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಹಾಗಾದರೆ ಇವತ್ತಿನ ಎಲ್ಲರಿಗೂ ಇಷ್ಟ ಆಗುವಂಥ, ತುಂಬ ಖುಷಿಯಿಂದ ಊಟ ಮಾಡುವಂಥ, ಈ ಸೀಸನ್ನಲ್ಲಿ ಸಿಗೋ ಅಂಥ ಒಂದು ಅದ್ಭುತವಾದಂಥ ಮಾವಿನ ಹಣ್ಣಿನಿಂದ ಒಂದು ಖುಷಿಯಾಗಿ ಇಷ್ಟಪಡುವಂಥ ಮ್ಯಾಂಗೋ ರಸಮ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ನಮಗೆ. ಪ್ಲೀಸ್ ಹೊಸದಾಗಿ ಶುರು ಮಾಡಿರೋಂಥ ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ನ ಕೂಡ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ, ಇವತ್ತಿನ ರಸಮ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಇರೋ ಅಂಥದ್ದು. ಹಾಗೆ ತೆಂಗಿನಕಾಯಿ ತುರಿ, ಹಾಗೆ ಜೀರಿಗೆ, ಹಾಗೆ ಸೂಜಿ ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು, ಆದರೆ ಈ ಥರ ಸೂಜಿ ಮೆಣಸು ತೊಗೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬ ಒಳ್ಳೆಯದು. ಹಾಗೆ ಒಂದು ಅರ್ಧ ಈರುಳ್ಳಿ, ಕರಿಬೇವು, ಹಾಗೆ ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಾಗೆ ಸಾಸಿವೆ ಮತ್ತು ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ. ಇಲ್ಲಿ ನಾನು ಇಂಗನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇಂಗು ಯೂಸ್ ಮಾಡಿದ್ರೆ ಮ್ಯಾಂಗೋ ಫ್ಲೇವರ್ ಹೋಗಿಬಿಡುತ್ತೆ ಅಂತ, ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು. ಮೊದಲಿಗೆ ಒಂದು ಮಾವಿನ ಹಣ್ಣು ಪೂರ್ತಿಯಾಗಿ ಸಿಪ್ಪೆ ಬಿಡಿಸ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆಯನ್ನು ಪೂರ್ತಿಯಾಗಿ ನಾನು ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆಯನ್ನು ಪೂರ್ತಿ ಬಿಡಿಸಿದ ನಂತರ ಈ ಥರ ಕಟ್ ಮಾಡ್ಕೊಳ್ಳೋಣ. ತುಂಬ ಹಣ್ಣಾಗಿರೋ ಮಾವಿನಕಾಯಿ ಬೇಡ, ಸ್ವಲ್ಪ ಕಾಯಾಗಿದ್ರೋದು ತೊಗೊಂಡ್ರೆ ಒಳ್ಳೆಯದು. ಚಿಕ್ಕದಾಗಿ ಆದಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೀವು ಯಾವ ಮಾವಿನಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು, ಅದರಲ್ಲಿ ಸ್ವಲ್ಪ ಹುಳಿ ಇರುವಂಥ ಮಾವಿನಕಾಯಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇ ನಾನು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಜೀರಿಗೆ, ಹಾಗೆ 2 ಸೂಜಿ ಮೆಣಸನ್ನು ಹಾಕ್ತಿದ್ದೀನಿ. ಸೂಜಿ ಮೆಣಸಿನ ಬದಲಿಗೆ ನೀವು ಹಸಿ ಮೆಣಸನ್ನು ಯೂಸ್ ಮಾಡ್ಬೋದು. ಹಾಗೆ ಈರುಳ್ಳಿ, ಹಾಗೆ ಅರಿಶಿಣದ ಪುಡಿ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಈಗ ರುಬ್ಬಿದಾಗಿದೆ ನೋಡಿ, ಇಷ್ಟು ನಯಸ್ಸಾಗಿ ನಾನು ರುಬ್ಬಿದ್ದೀನಿ. ಇಷ್ಟೇ ನಯಸ್ಸಾಗಿ ನೀವು ರುಬ್ಕೊಂಡ್ರೆ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ಪೂರ್ತಿಯಾಗಿ ತೆಗೆದು ಹಾಕ್ಕೊಂಡು, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಹಾಕ್ಕೋತಾ ಇದ್ದೀನಿ. ಈಗ ನಿಮಗೆ ರಸಮ್ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರಸಮ್ ಅಂದಮೇಲೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು,
ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತೆಳು ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ನಾನು ದಪ್ಪ ಬೆಲ್ಲನ ಯೂಸ್ ಮಾಡಿಲ್ಲ. ತೆಳು ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಯಾಕೆಂದರೆ ಬ್ಲಡ್ ಜಾಸ್ತಿ ಆಗುತ್ತೆ, ರಕ್ತದ ಅಂಶಗಳು ಜಾಸ್ತಿ ಆಗುತ್ತೆ ಅಂತಾರೆ. ಹಾಗೆ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಬೇಷನ್ನು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಜ್ಜಿಬಿಟ್ಟು. ಹಾಗೆ ಕರಿಬೇವನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮಾವಿನ ಹಣ್ಣಲ್ಲಿ ತುಂಬಾ ಒಳ್ಳೆಯ ಪ್ರೋಟೀನ್ ಅಂಶಗಳು ಇದೆ ಫ್ರೆಂಡ್ಸ್. ಆಗಾಗ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಆದಷ್ಟು ಮಾವಿನ ಹಣ್ಣನ್ನು ಯೂಸ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದು ಫ್ರೈ ಆಗಿದೆ. ಇದನ್ನು ನಾನು ರಸಮ್ಗೆ ಹಾಕ್ತಾಯಿದ್ದೀನಿ. ತುಂಬ ಕಡಿಮೆ ಟೈಮ್ನಲ್ಲಿ ತುಂಬ ಕಡಿಮೆ ಗ್ಯಾಸ್ನ ಯೂಸ್ ಮಾಡಿಬಿಟ್ಟು ಮಾಡುವಂಥ ರಸಮ್ ರೆಸಿಪಿ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮ್ಯಾಂಗೋ ರಸಮ್ನ ಮಾಡ್ಕೊಳ್ಳೋದು ಅಂತ. ಈ ರಸಮ್ ಮಾಡೋದಕ್ಕೆ ಯಾವ ಪೌಡರ್ನ ಅವಶ್ಯಕತೆಯೂ ಇರೋದಿಲ್ಲ. ಇದೇ ರೀತಿಯಲ್ಲಿ ಮಾಡ್ಕೊಂಡು ನೋಡಿ. ಸೇಮ್ ಹವ್ಯಕರ ಮನೆಯಲ್ಲಿ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ನೀವು ಊಟ ಮಾಡಿದ ಅದೇ ಟೇಸ್ಟ್ ನಿಮಗೆ ಸಿಗುತ್ತೆ. ಜೊತೆಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊ